ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಫೈನಲಿ ನಾವು ಗೂಗಲ್ ಆಡ್ಸ್ ಕೋರ್ಸ್‌ನ ಲಾಂಚ್ ಮಾಡ್ತಾ ಇದ್ದೀನಿ ನಾನು. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿತ್ ಚಾಟ್ ಜಿಪಿಟಿ ಇಂಟಿಗ್ರೇಟೆಡ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ನೀವು ಚಾನಲ್‌ಗೆ ಏನಾದ್ರು ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ ಆಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಆಂಡ್ ಎಲ್ಲರಿಗೂ ಡಿಸ್ಕ್ರಿಪ್ಷನಲ್ಲಿ ವಾಟ್ಸ್ಆ್ಯಪ್ ಲಿಂಕಿಗೆ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ. ರೈಟ್, ಹಲವಾರು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಾನಲ್ಲಿ ಮಾತಾಡ್ತೀನಿ. ಆ್ಯಂಡ್ ಎಲ್ಲರೂ ಕೇಳ್ತಿದ್ದಂಗೆ ನಾನು ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕನ್ನಡದಲ್ಲಿ ವಿತ್ ಚಾಟ್ ಜಿಪಿಟಿ ಇಂಟಿಗ್ರೇಟೆಡ್, ಓಕೆನಾ. ಪ್ರತಿಯೊಂದು ನಾನು ಕಾನ್ಸೆಪ್ಟ್ನ ನಾನು ಲಾಂಚ್ ಮಾಡಿದ್ದೀನಿ ಅತಿ ಕಡಿಮೆ ಬೆಲೆಯಲ್ಲಿ. ನೀವು ಆಚೆ ಹೋದರೆ ನಿಮಗೆ ಒಂದು 50,000 60,000 ಅಂತ ಕೇಳ್ತಾರೆ. ನಾನು ಗೂಗಲ್ ಆಡ್ಸಿಗೆ ಮಾತ್ರ 4,999 ಅಂದರೆ 50% ಆಫ್ ಅಲ್ಲಿ ನಾನು ನಿಮಗೆ ಇದನ್ನು ಲಾಂಚ್ ಮಾಡ್ತಾ ಇದ್ದೀನಿ ಕೋರ್ಸ್ನ. ರೈಟ್, ಸೊ ನಾನು ಈ ಕೋರ್ಸ್ ನೀವು ಯಾಕೆ ತಗೋಬೇಕು, ಓಕೆನಾ, ಇದ್ರಲ್ಲಿ ಏನು ಕಲ್ತ್ರೆ ನಿಮ್ಗೆ ಏನು ಯೂಸ್ ಅನ್ನೋದು ನಾನು ನಿಮಗೆ ಮಾಡೆಲ್ಸ್ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಇದು ಟೋಟಲ್ ನಿಮಗೆ 16 ಅವರ್ಸ್ ಕಂಟೆಂಟ್ ಇದೆ, ಓಕೆನಾ. ಸೊ ಇಲ್ಲಿ ನಾನು ಸ್ಪೆಸಿಫಿಕಲಿ ಏನೇನಿದೆ ಮಾತಾಡೋಕ್ಕೆ ಮುಂಚೆ ಈ ಕೋರ್ಸ್ ಯಾರಿಗಂತ ನಾನು ಮುಂಚೆನೇ ಹೇಳ್ತೀನಿ. ಈ ಕೋರ್ಸ್ ಬೇಸಿಕಲಿ ಬಂದು ಯಾರಾದರೂ ಫಸ್ಟ್ ಟೈಮ್ ಗೂಗಲ್ ಆಡ್ಸ್ ಕಲಿಬೇಕಂತಿರ್ತಾರಲ್ಲ ಅವ್ರಿಗಿದು, ಓಕೆನಾ. ಈ ಕೋರ್ಸು ಡಿಸೈನ್ ಮಾಡಿರೋ ಉದ್ದೇಶ ಏನಂದರೆ, ಗೂಗಲ್ ನೀವೇನಾದರೂ ಕೆಲಸಕ್ಕೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಅಪ್ಲೈ ಮಾಡ್ತಿದ್ರೆ, ಓಕೆನಾ, ಗೂಗಲ್ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಕೇಳಿದಾಗ ಅದನ್ನು ಆನ್ಸರ್ ಮಾಡೋದಕ್ಕೆ, ಅದು ಒಂದು ಟೆಕ್ನಿಕಲ್ ಆಗಿ ತಿಳ್ಕೊಳ್ಳೋದಕ್ಕೆ ಅಂಥವ್ರಿಗೆ ನಿಮ್ಗೆ ಈಸಿ ಆಗುತ್ತೆ. ಆ್ಯಂಡ್ ಆಲ್ಸೋ ಬಿಸ್ನೆಸ್ ಓನರ್ಸ್ಗೆ ಯಾರಾದರೂ ಗೂಗಲ್ ಆಡ್ಸ್ ಸ್ಟಾರ್ಟ್ ಮಾಡಬೇಕು, ಓಕೆನಾ, ಯಾರಿಗಾದ್ರು ಏಜೆನ್ಸಿ ಕೊಡಬೇಕಂದ್ರೆ ಆ ಒಂದು ಪ್ರೀ ನಾಲೆಜ್ ಇದೆಯಲ್ಲ, ಆಸ್ ಅ ಬಿಸ್ನೆಸ್ ಓನರ್ಗೆ ಎಲ್ಲನೂ ಗೊತ್ತಿರಬೇಕು, ಓಕೆನಾ. ಬಿಕಾಸ್ ಯು ಆರ್ ವೇರಿಂಗ್ ಮಲ್ಟಿಪಲ್ ಆಡ್ಸ್ ಎವ್ರಿ ಡೇ. ಒಬ್ಬ ಬಿಸ್ನೆಸ್ ಓನರಿಗೆ ಈ ಒಂದು ಗೂಗಲ್ ಆಡ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್. ಏನಕ್ಕೆ ಬಹಳಷ್ಟು ಬಿಸ್ನೆಸ್ ಓನರ್ಸ್ ಇದನ್ನು ಔಟ್ಸೋರ್ಸ್ ಮಾಡ್ತಾರೆ ಏಜೆನ್ಸಿಗೆ. ಆ್ಯಂಡ್ ಏಜೆನ್ಸಿಯವರು ಕೂಡ ಮೋಸ ಮಾಡ್ತಾರೆ ಒಂದೊಂದ್ಸತಿ, ಓಕೆನಾ, ಯಾಕಂದ್ರೆ ಅವ್ರಿಗೂ ಗೊತ್ತಿರಲ್ಲ. ರೈಟ್, ಸೊ ಇದು ನಿಮಗೆ ಗೊತ್ತಿದ್ರೆ ನಿಮಗೆ ಮೋಸ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಓಕೆನಾ. ಈ ಎರಡೇ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮಾಡಿದ್ದೀನಿ. ಯಾರಾದ್ರೂ ಅಕಸ್ಮಾತ್ ಗೂಗಲ್ ಆಡ್ಸ್ ಕೋರ್ಸ್ ಕಲಿಬೇಕು, ಗೂಗಲ್ ಆಡ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಇದು ಯಾವುದೇ ಥರ ಕ್ವಿಕ್ ರಿಚ್ ಸ್ಕೀಮ್ ಅಲ್ಲ. ಅಂದರೆ ಕ್ವಿಕ್ ರಿಚ್ ಸ್ಕೀಮ್ ಅಂದರೆ ಈ ಕೋರ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್ ಮನಿ ಅನ್ನೋದು ಇಲ್ಲ ಇದರಲ್ಲಿ, ಓಕೆನಾ. ಆ ಥರ ನಾನು ಡಿಸೈನ್ ಮಾಡೋದಿಲ್ಲ, ಓಕೆನಾ. ನಾನು ಯಾವುದೇ ಆಗಲಿ ನನ್ನ ವೀಡಿಯೋಸಲ್ಲಿ ನಾನು ಯಾವತ್ತೂ ಕೂಡ ಹೌ ಟು ಮೇಕ್ ಮನಿ ಆನ್ಲೈನ್ ಅಂತ ನಾನು ಯಾವತ್ತೂ ಹೇಳ್ಕೊಡೋದಿಲ್ಲ. ಯಾಕಂದರೆ ಒಂದೇ ಒಂದು ಲಾಜಿಕ್ ತಿಳ್ಕೊಳ್ಳಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಲ್ಲ, ಇಟ್ ಈಸ್ ಅ ರಿಫ್ಲೆಕ್ಷನ್ ಆಫ್ ವ್ಯಾಲ್ಯೂ ಯು ಆ್ಯಡೆಡ್ ಟು ದ ವರ್ಲ್ಡ್. ಈ ಪ್ರಪಂಚಕ್ಕೆ ನೀವೇನು ವ್ಯಾಲ್ಯೂ ಆ್ಯಡ್ ಮಾಡಿದ್ದೀರಲ್ಲ, ಆ ವ್ಯಾಲ್ಯೂ ರಿಫ್ಲೆಕ್ಷನ್ ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಚೆನ್ನಾಗಿದ್ರೆ ಇದರ ಅರ್ಥ ಇಷ್ಟೇ, ನೀವು ಪ್ರಪಂಚಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಿದ್ದೀರ ಅಂತ ಅರ್ಥ. ರೈಟ್, ಸೊ ಎಷ್ಟೊಂದನ್ನ ನಾನು ನೋಡಿದ್ದೀನಿ. ಓಕೆ, ಏನೋ ಈ ಕೋರ್ಸ್ ತೊಗೊಂಡ್ರೆ ತಿಂಗ್ಳಿಗೆ 1,00,000 ಮಾಡ್ಬೋದು ನಿಜ, ಓಕೆನಾ. ಬಟ್ ಇಟ್ ವಿಲ್ ಟೇಕ್ ಟೈಮ್, ಓಕೆನಾ. ಟೈಮ್ ತೊಗೊಳ್ಳೋದು ನನಗೂ ಕೂಡ ತುಂಬ ಟೈಮ್ 6 ವರ್ಷ ತಗೋತು ನನಗೆ. 6 ವರ್ಷ 5 ವರ್ಷ ತಗೋತು ನನಗೆ ಟೈಮ್, ಓಕೆನಾ. ಸೊ ನಾನು ನಿಮ್ಗೆ ಪಾಯಿಂಟ್ ಏನಾಗಿ ಇಷ್ಟಪಡ್ತೀನಿ ಅಂದರೆ ಸ್ಕಿಲ್ಸ್, ಓಕೆನಾ. ಸ್ಕಿಲ್ಸ್ ಕಲ್ತ್ಕೊಳ್ಳಿ. ಸ್ಕಿಲ್ಸ್ ಚೆನ್ನಾಗಿದ್ದರೆ ನಿಮಗೆ ಜೀವನ ಪೂರ್ತಿ ನಿಮ್ಮ ತಟ್ಟೆಗೆ ಅನ್ನ ಹಾಕುತ್ತೆ, ಓಕೆನಾ. ದಯವಿಟ್ಟು ಯಾವ್ದಾದ್ರು ಫಾಸ್ಟ್ ಮನಿ ಮಾಡೋದು, ಕ್ವಿಕ್ ರಿಚ್ ಸ್ಕೀಮ್ಸ್ಗಳು, ದಯವಿಟ್ಟು ಈ ಟ್ರಾಫಿಕ್ ಬೀಳಕ್ಕೆ ಹೋಗಬೇಡಿ, ಓಕೆನಾ. ಈ ಕೋರ್ಸ್ ತೊಗೊಂಡ್ರೆ ನಿಮ್ಗೊಂದು ನಾಲೆಜ್ ಬರುತ್ತೆ, ಓಕೆನಾ. ಈ ಕೋರ್ಸ್ ನಾನು ಬರೀ ಆ ಬಟನ್ ಒತ್ತಿ ಈ ಬಟನ್ ಒತ್ತಿ ಅಂತ ನಾನು ಎಲ್ಲೂ ಹೇಳ್ಕೊಟ್ಟಿಲ್ಲ, ಓಕೆನಾ. ಅದೇನು ಯಾರು ಬೇಕಾದ್ರೂ ಹೇಳ್ಕೊಡ್ತಾರೆ, ಯಾವ ಬಟನ್ ಒತ್ತಿ ಈ ಬಟನ್ ಒತ್ತಿ ಅಂತ. ಇಲ್ಲಿ ನಾನು ಹೇಳ್ಕೊಟ್ಟಿರೋದು ಆ್ಯಸ್ ಅ ಮಾರ್ಕೆಟರ್ ಹೇಗೆ ಥಿಂಕ್ ಮಾಡ್ಬೇಕು ನೀವು, ಓಕೆನಾ. ಈ ಗೂಗಲ್ ಆ್ಯಡ್ಸು, ಮೆಟಾ, ಈ ಎಲ್ಲ ಮತ್ತು ಲಿಂಕ್ಡ್ಇನ್ನು, ಸ್ನ್ಯಾಪ್ಚಾಟು, ಪಿಂಟ್ರೆಸ್ಟು, ಇದೆಲ್ಲ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ, ಓಕೆನಾ, ಆಡಿಯನ್ಸ್ ರೀಚ್ ಆಗೋಕ್ಕೆ, ಓಕೆನಾ. ಎಂಡ್ ಆಫ್ ದಿ ಡೇ ಏನು ಗೊತ್ತಾ ಮ್ಯಾಟ್ರ್ ಆಗೋದು, ನಿಮ್ಮ ಆಡಿಯನ್ಸ್ ಯಾರು, ಓಕೆನಾ, ಅವ್ರಿಗೆ ಏನು ಬೇಕು, ಅವ್ರ ಪೇನ್ ಪಾಯಿಂಟ್ಸ್ ಏನು, ಅವ್ರ ಸೊಲ್ಯೂಷನ್ ನೀವೇನು ಕೊಡ್ತಾ ಇದ್ದೀರಾ, ಇಷ್ಟೇ ನಿಮ್ಗೆ ಯೋಚನೆ ಮಾಡೋಕ್ಕಿರೋದು. ಇದೆಲ್ಲ ನಿಮಗೆ ಬಟನ್ ಕ್ಲಿಕ್ ಮಾಡೋದು. ಅಕಸ್ಮಾತ್ ನಾನು ನಿಮಗೆ ವಿಡಿಯೋ ಸೀರೀಸಲ್ಲಿ ನಾನು ಆ ಬಟನ್ ಒತ್ತಿ ಈ ಬಟನ್ ಒತ್ತಿ ಅನ್ನೋದು ಏನು ಇದನ್ನು ಫಿಲ್ ಮಾಡಿ ಅದನ್ನು ಫಿಲ್ ಮಾಡಿದ್ರೆ ನೀವು ಮಾಡ್ತೀರ. 10ನೇ ಕ್ಲಾಸ್ ಹುಡುಗ ಕೂಡ ಮಾಡ್ತಾರೆ. ಬಟ್ ಒಬ್ಬ ಗೂಗಲ್ ಆಡ್ಸ್ ಪ್ರಾಕ್ಟೀಸ್ನರ್ಗೂ ಒಬ್ಬರು ಏನೋ ಕಾಮನ್ ಪರ್ಸನ್ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ರೈಟ್, ನಾನು ಎಲ್ಲೂ ಕೂಡ ನಾನು ಎಕ್ಸ್ಪರ್ಟ್ ಅಂತ ನಾನು ಎಲ್ಲೂ ಹೇಳ್ಕೊಡಲ್ಲ. ಐ ಆಮ್ ಅ ಪ್ರಾಕ್ಟೀಸ್ನರ್, ಓಕೆನಾ. ಇಲ್ಲಿ ಈ ಒಂದು ಕೋರ್ಸ್ ನಾನು ಡಿಸೈನ್ ಮಾಡಿರೋದು ಏನಂದರೆ ನಿಮಗೊಂದು ಬೇಸಿಕ್ ನಾಲೆಜ್ ಸಿಗಲಿ, ಓಕೆನಾ. ಬೇಸಿಕ್ ನಾಲೆಜ್ ಸಿಗಲಿ, ಇಂಟರ್ವ್ಯೂಗೆ ಹೆಲ್ಪ್ ಆಗಲಿ. ಆ್ಯಂಡ್ ಬಿಸ್ನೆಸ್ ಓನರ್ಸ್ಗೆ ಅಕಸ್ಮಾತ್ ಯಾರು ಗೂಗಲ್ ಆಡ್ಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಅಂಥವ್ರು ಇದನ್ನು ಯೂಸ್ ಮಾಡ್ಕೋಬೋದು, ಓಕೆನಾ. ಆ ಒಂದು ಮೈಂಡಲ್ಲಿ ಇಟ್ಕೊಂಡು ಈ ಕೋರ್ಸ್ನ ನಾನು ಡಿಸೈನ್ ಮಾಡಿದ್ದೀನಿ. ಒಂದೊಂದಾಗಿ ಕೋರ್ಸಲ್ಲಿ ಏನಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ನಿಮಗೆ ಇಂಟ್ರಡಕ್ಷನ್ ಸಿಗುತ್ತೆ. ರೈಟ್, ಇಲ್ಲಿ ನಿಮಗೆ ಕೋರ್ಸ್ ವೆಲ್ಕಮ್ ಆಗುತ್ತೆ. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಕಸ್ಟಮರ್ ಜರ್ನಿ ಇನ್ ಗೂಗಲ್ ಆಡ್ಸ್. ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಕಸ್ಟಮರ್ ಜರ್ನಿ ಗೂಗಲಲ್ಲಿ ಎಷ್ಟು ಇನ್ವೆಂಟ್ರಿಗಳಿದೆ, ಓಕೆನಾ, ಹಲವಾರು ಇನ್ವೆಂಟ್ರಿಗಳಿದೆ. ಆ ಇನ್ವೆಂಟ್ರಿಲಿ ಗೂಗಲಲ್ಲಿ ಹೇಗೆ ಯೂಸರ್ಸ್ ಬಿಹೇವಿಯರ್ ಇರುತ್ತೆ, ಓಕೆನಾ, ಅದನ್ನ ಇಟ್ಕೊಂಡು ನಾವು ಹೇಗೆ ಡಿಸೈನ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಟ್ಟಿದ್ದೀನಿ ಇಲ್ಲಿ. ಅಲ್ಲಿ ಕೆಲವೊಂದು ಬೇಸಿಕ್ ಡೆಫಿನೇಷನ್ಸ್ಗಳು ನಾನು ಕೂಡ ಹೇಳ್ಕೊಟ್ಟಿದ್ದೀನಿ. ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಷನ್ ಇನ್ಸೈಟ್ಸ್,
ಆ್ಯಂಡ್ ಇಟ್ಸ್ ಟರ್ಮ್ಸ್. ಇದು ತುಂಬ ಇಂಪಾರ್ಟೆಂಟ್. ಆಕ್ಷನ್ ಇನ್ಸೈಟ್ಸ್ ಅಂದ್ರೆ ಏನು? ನಿಮ್ಮ ಕಾಂಪಿಟೇಟರ್ಸ್ ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಅದಕ್ಕೊಂದು ಸೆಕ್ಷನ್ನೇ ಮಾಡಿದ್ದೀನಿ ನಾನು. ಓಕೆನಾ? ಇಲ್ಲಿ ಒಂದು ನಿಮಗೆ ಫನ್ ಪಾರ್ಟ್ ಏನಂದ್ರೆ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಒಂದು ಒಳ್ಳೆ ಥರ ಮೂವಿ ನೋಡಿದಂಗೆ ಆಗುತ್ತೆ ನಿಮಗೆ. ಓಕೆನಾ? ಒಂದು ಫಿಲಮ್ ಮಾಡಿದ್ದೀನಿ ಇದರಲ್ಲಿ. ಓಕೆನಾ? ಒಂದು ಫಿಲಮ್ ಥರ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗೂಗಲ್ ಟ್ಯಾಗ್ ಮ್ಯಾನೇಜರ್. ಈ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಬೇಸಿಕ್ಸ್ ಕಲಿಯೋಕ್ಕಾದ್ರೂ ನೀವು ಈ ಕೋರ್ಸ್ನ ತಗೋಬೇಕು. ಓಕೆನಾ? ಇಲ್ಲಿ ನಿಮಗೆ ಯಾ ಯಾರು ಕೂಡ ಇಡೀ ವರ್ಲ್ಡಲ್ಲಿ ಯಾರು ಕೂಡ ಈ ಥರ ಒಂದು ಮೂವಿ ಟೈಪಲ್ಲಿ ನಿಮ್ಗೆ ಹೇಳ್ಕೊಡಲ್ಲ. ನಾನು ಒಂದು ಕ್ಲೂ ಕೊಡ್ಬೇಕಂದ್ರೆ ಈ ಒಂದು ಸೆಕ್ಷನಲ್ಲಿ ರಾಕಿ ಬಾಯ್ ಬರ್ತಾರೆ. ಓಕೆನಾ? ನಿಮಗೆ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಎಕ್ಸ್‌ಪ್ಲೇನ್ ಮಾಡಕ್ಕೆ. ಆ ಥರ ಒಂದು ಕತೆ ರೆಡಿ ಮಾಡಿಟ್ಟು ಇದನ್ನ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಓಕೆನಾ? ಮತ್ತೆ ಕನ್ವರ್ಷನ್ ಟ್ರ್ಯಾಕಿಂಗ್ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್. ಓಕೆನಾ? ಕನ್ವರ್ಷನ್ ಟ್ರ್ಯಾಕಿಂಗ್ ಸೆಟಪ್ ಮಾಡಿದ್ಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಯಾರಿಗೆ ಕನ್ವರ್ಷನ್ ಟ್ರ್ಯಾಕಿಂಗ್ ಸೆಟಪ್ ಮಾಡ್ತೀರಾ, ನಿಮಗೆ ಗೂಗಲ್ ಆಡ್ಸ್ ಕ್ಯಾಂಪೇನ್ ಇದೆಲ್ಲ ಯೂಸ್ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಇದು ಕರೆಕ್ಟಾಗಿ ಬಂದಿಲ್ಲ ಅನ್ಕೊಳ್ಳಿ, ಇದೆಲ್ಲ ಏನು ಕಲ್ತ್ರೂ ವೇಸ್ಟೇ. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್. ಓಕೆನಾ? ಕನ್ವರ್ಷನ್ ಟ್ರ್ಯಾಕಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಅಲ್ಲಿ ನೀವು ಗೂಗಲಿಗೆ ಹೇಳ್ತೀರಾ ಕನ್ವರ್ಷನ್ ಟ್ರ್ಯಾಕಿಂಗ್ ಅಂದರೆ ಏನು? ಓಕೆನಾ? ಫಾರ್ಮ್ ಫಿಲ್ ಮಾಡೋದಾಗಿರ್ಬೋದು, ಫೋನ್ ಕಾಲ್ ಮಾಡೋದು, ಇದನ್ನ ನೀವು ಡಿಫೈನ್ ಮಾಡಬೇಕು ಗೂಗಲ್ ಭಾಷೆಯಲ್ಲಿ. ಅದು ಹೇಗೆ ಡಿಫೈನ್ ಮಾಡೋದು ಕೂಡ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಪೇಜ್ ಆಗಲಿ, ಕಾಲ್ ಫ್ರಮ್ ವೆಬ್ಸೈಟ್, ಕಾಲ್ ಫ್ರಮ್ ಆ್ಯಡ್ ಮಾಡಿದ್ದೀನಿ. ಮತ್ತು ಗೂಗಲ್ ಆಡ್ಸ್ ಯಾವ ಥರ ಸ್ಟ್ರಕ್ಚರ್ ಆಗಿದೆ. ಓಕೆನಾ? ಕ್ಯಾಂಪೇನ್ ಅಂದರೆ ಏನು, ಆ್ಯಡ್ ಗ್ರೂಪ್ ಅಂದರೆ ಏನು, ಕೀವರ್ಡ್ಸ್, ರೈಟ್? ಕೀವರ್ಡ್ಸಲ್ಲಿ ಕೀವರ್ಡ್ಸ್ ಫಂಡಮೆಂಟಲ್ ಏನು, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಫನಲ್. ಈ ವಿಡಿಯೋ ನೀವು ನೋಡ್ಬೇಕು ನೀವು. ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಫನಲ್ ಕಾನ್ಸೆಪ್ಟ್ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆನಾ? ಈ ಕಾನ್ಸೆಪ್ಟ್ ತಿಳ್ಕೊಳ್ಳೋಕ್ಕೆ ಮತ್ತು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಈ ಎರಡು ಒಳ್ಳೆ ಸೂಪರ್ ಕಾನ್ಸೆಪ್ಟ್ ತಿಳ್ಕೊಳ್ಳೋದಕ್ಕೆ ಈ ಕೋರ್ಸ್ ನೀವು ಬೈ ಮಾಡಬೇಕು. ಓಕೆನಾ? ಈ ಫನಲ್ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಗೂಗಲ್ ಆಡ್ಸಲ್ಲಿ ಏನು ಬಟನ್ ಒತ್ತಿದ್ರು ವೇಸ್ಟ್. ಓಕೆನಾ? ಬಟನ್ ಒತ್ತೋದ್ರಲ್ಲಿ ಏನೂ ದೊಡ್ಡ ಸೈನ್ಸ್ ಇಲ್ಲ. ಓಕೆನಾ? ಬಟ್ ಆ ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟ್ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ರೈಟ್? ಹಲವಾರು ಬ್ರಾಡ್ ಮ್ಯಾಚ್ ಹೆಂಗೆ, ಫ್ರೇಸ್ ಮ್ಯಾಚ್, ಎಕ್ಸಾಕ್ಟ್ ಮ್ಯಾಚ್, ನೆಗೆಟಿವ್ ಕೀವರ್ಡ್ ಒಂದು ಸಣ್ಣ ಕ್ವಿಜ್ ಇಟ್ಟಿದ್ದೀನಿ. ರೈಟ್? ಆ್ಯಡ್ಸ್ ಅಂದರೆ ಏನು? ಓಕೆನಾ? ಆ್ಯಡ್ಸಲ್ಲಿ ನಿಮಗೆ ಡೈನಮಿಕ್ ಸರ್ಚ್ ಆ್ಯಡ್, ಓಕೆನಾ? ರೆಸ್ಪಾನ್ಸಿವ್ ಸರ್ಚ್ ಆ್ಯಡ್, ಕಾಲ್ ಆ್ಯಡ್ಸ್ ಅಂದರೆ ಏನು? ಮತ್ತು ಅಸೆಟ್ಸು, ರೈಟ್? ಅಸೆಟ್ಸಲ್ಲಿ ಅಂದರೆ ಏನು? ಸೊ ಏನೋ ಇಲ್ಲಿ ಅಸೆಟ್ಸು ಕೂಡ ಒಂದು ಸ್ಟೋರಿ ಹೇಳಿದ್ದೀನಿ. ಓಕೆನಾ? ಅದನ್ನು ದಯವಿಟ್ಟು ಒಂದ್ಸರಿ ನೋಡ್ಬೇಕು ನೀವು. ಕಾಲ್ ಔಟು, ಏನೋ ಕಾಲ್ ಅಸೆಟ್ಸು, ಹಲವಾರು ಅಸೆಟ್ಸ್ಗಳು, ಬಿಡ್ಡಿಂಗ್ ಸ್ಟ್ರಾಟಜಿ, ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಲೇಬೇಕು. ಓಕೆನಾ? ಇದು ಬಹಳ ಇಂಪಾರ್ಟೆಂಟು. ಇದ್ರ ಬಗ್ಗೆ ನಾನು ಇಲ್ಲಿ ಹಾಕಿದ್ದೀನಿ ಆಗಲೇ. ಆಮೇಲೆ ಕ್ಯಾಂಪೇನ್ ಹೇಗೆ ಪ್ರಾಕ್ಟಿಕಲಾಗಿ ಕ್ರಿಯೇಟ್ ಮಾಡೋದು, ಇಲ್ಲಿ ನಾನು ಪ್ರಾಕ್ಟಿಕಲಾಗಿ ತೋರಿಸಿದ್ದೀನಿ. ಓಕೆನಾ? ಇಲ್ಲಿ ನೀವು ಅನ್ಕೋತೀರಾ ತೇಜಸ್ ಇಷ್ಟು ಥಿಯರಿ ಪ್ರಾಕ್ಟಿಕಲ್ ಇದೆ. ಎಸ್, ಬಿಕಾಸ್ ನಿಮಗೆ ಥಿಯರಿ ಗೊತ್ತಿಲ್ಲ, ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ಇಲ್ಲಿ ನೀವು ಬಟನ್ ಒತ್ತಿದ್ರು ಏನು ಒತ್ತಿದ್ರು ವೇಸ್ಟೇ. ಓಕೆನಾ? ಬಟನ್ ಒತ್ತೋದು ನಾನು ಹೇಳ್ಕೊಡ್ಬೋದು, ಯಾರು ಬೇಕಾದ್ರೂ ಹೇಳ್ಕೊಬೋದು. ಬಟ್ ಏನಕ್ಕೆ ಬಟನ್ ಒತ್ತಬೇಕು, ಏನಕ್ಕೆ ಇದೇ ಥರ ಮಾಡಬೇಕು, ಯಾವ ಥರ ಥಿಂಕ್ ಮಾಡಬೇಕು, ಕಸ್ಟಮರ್ ಯಾವ ಜರ್ನಿಲಿದ್ದಾರೆ, ಇದನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಸ್ವಲ್ಪ ಥಿಯರಿ ಗೊತ್ತಿರಬೇಕು, ಆ ಸ್ಟೋರಿ ಗೊತ್ತಿರಬೇಕು, ಅಲ್ಲಿ ಲಾಜಿಕ್ ಗೊತ್ತಿರಬೇಕು. ಮತ್ತು ಆಪ್ಟಿಮೈಸೇಷನ್ ಹೇಗೆ ಮಾಡೋದು, ಇದು ಇಂಪಾರ್ಟೆಂಟ್. ನಿಮಗೆ ಇಂಟರ್ವ್ಯೂ ಕೇಳ್ತಾರೆ ಆಪ್ಟಿಮೈಸೇಷನ್ ಹೇಗೆ ಮಾಡ್ತಾ. ಕಮ್ಯುನಿಕೇಷನ್ ಹೆಂಗಿರಬೇಕು, ಕರೆಕ್ಟ್? ಕಮ್ಯುನಿಕೇಷನ್ ಅಂದರೆ ಜನ ಏನು ಟೈಪ್, ನಿಮ್ಮ ಕಸ್ಟಮರ್ ಏನು ಟೈಪ್ ಮಾಡ್ತಾರೆ, ನಿಮ್ಮ ಆ್ಯಡ್ಸಲ್ಲಿ ಏನಿದೆ, ಆ್ಯಂಡ್ ಆಲ್ಸೋ ಲ್ಯಾಂಡಿಂಗ್ ಪೇಜ್ ಏನಿದೆ. ಓಕೆನಾ? ಮತ್ತು ಯೂಟ್ಯೂಬ್ ಆ್ಯಡ್ಸ್ ಸ್ನೇಹಿತರೆ, ಇದು ತುಂಬ ಮಾಡಿದ್ದೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಇದು. ಓಕೆನಾ? ಯೂಟ್ಯೂಬ್ ಆ್ಯಡ್ಸ್ ಬಗ್ಗೆ ನಾನು ಮಾಡಿದ್ದೀನಿ. ಆ್ಯಂಡ್ ಇಂಟ್ರೆಸ್ಟ್ ಡಿಸ್ಪ್ಲೇ ಆ್ಯಡ್ಸು, ಡಿಮ್ಯಾಂಡ್ ಜೆನ್ ಕ್ಯಾಂಪೇನು ಮತ್ತು ಪರ್ಫಾರ್ಮೆನ್ಸ್ ಮ್ಯಾಕ್ಸ್ ಕ್ಯಾಂಪೇನು. ಓಕೆನಾ? ಮತ್ತು ಗೂಗಲ್ ಆ್ಯಡ್ಸ್ ಲೈಬ್ರರಿ ಅಂದರೆ ನಿಮ್ಮ ಕಾಂಪಿಟರ್ಸ್ ಏನು ಮಾಡ್ತೀರಿ, ಹೇಗೆ ರಿಸರ್ಚ್ ಮಾಡೋದು ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ಇಂಟರ್ವ್ಯೂ ಕ್ವಶನು ನನ್ನ ಒಂದು ಥ್ಯಾಂಕ್ ಯು ನೋಟ್ ಇಲ್ಲಿ. ರೈಟ್? ಸೊ ಈಗ ನಾನು ಆಗಲೇ ಹಾಕಿದಂಗೆ ಇಲ್ಲೊಂದು ಹಾಕಿದ್ದೀನಿ, ಒಂದು ಏನೋ ಗೂಗಲ್ ಆ್ಯಡ್ಸ್ ಮೂಲಕ ಯಶಸ್ಸು ಸಾಧಿಸಲು ಹಾಗೂ ನಿಮ್ಮ ಕಲಿತ ವಿಷಯವನ್ನು ಸದೃಢವಾಗಿ ಅನುಷ್ಠಾನಗೊಳಿಸುವುದು ಬಹಳ ಮುಖ್ಯ. ಅಂದರೆ ನನ್ನ ಕೋರ್ಸ್ ತೊಗೊಳೋದ್ರಿಂದ ನಿಮ್ಮ ಲೈಫ್ ರಾತ್ರಿ ಚೇಂಜ್ ಆಗಲ್ಲ ಸ್ನೇಹಿತರೆ. ಲೆಟ್ ಮಿ ಬಿ ವೆರಿ ಹಾನೆಸ್ಟ್. ನೀವು ಕೋರ್ಸ್ ತೊಗೊಳೋಕ್ಕಿಂತ ಮುಂಚೆ, ರೈಟ್? ನನ್ನ ಕೋರ್ಸ್ ತೊಗೊಂಡ್ಮೇಲೆ ಆ ಲಾಜಿಕ್ನ ನೀವು ಅಪ್ಲೈ ಮಾಡ್ತೀರಲ್ಲ, ಅದು ನನಗೆ ಖುಷಿ ಕೊಡುತ್ತೆ. ಆಗ ನೀವು ಯು ವಿಲ್ ಬಿ ಅ ರಿಯಲ್ ಮಾರ್ಕೆಟರ್. ರೈಟ್? ಆಗ ನಿಮ್ಗೆ ಗೊತ್ತಾಗೋದು, ಓ ಎಸ್, ಈ ಥರ ಥಿಂಕ್ ಮಾಡಬೇಕು ನಾವು ಅಂತ. ರೈಟ್? ಇಲ್ಲಿ ಹಾಕಿದ್ದು ನೋಡಿ, ಕೇವಲ ಕೋರ್ಸ್ ಅನ್ನೋದು ಕಲಿಯೋದಲ್ಲ, ನಿಜವಾದ ಫಲಿತಾಂಶ ಪಡೆಯಲು ಕಲಿತ ವಿಷಯನ ಸರಿಯಾಗಿ ಅನುಷ್ಠಾನಗೊಳಿಸುವುದು ಅತ್ಯಂತ ಮುಖ್ಯ. ನಾನು ಜಸ್ಟ್ ಈಗ ಹೇಳಿದೆ. ರೈಟ್? ಬರೀ ಈ ಕೋರ್ಸ್ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ತೊಗೊಬಿಟ್ರೆ ನಾನು ಗೂಗಲ್ ಆ್ಯಡ್ ಎಕ್ಸ್ಪರ್ಟ್ ಆಗೋದೇ ಇಲ್ಲ ಸ್ನೇಹಿತರೆ. ನಾನು ಈಗಲೇ ಹೇಳ್ಕೊಡ್ತೀನಿ, ಬರ್ಕೊಡ್ತೀನಿ. ಎಷ್ಟೊಂದು ಜನ ಮಾರ್ಕೆಟಲ್ಲಿ ಮಾಡ್ತಾರೆ ಫ್ರಮ್ ಬಿಗಿನರ್ಸ್ ಟು ಅಡ್ವಾನ್ಸ್ ಅಂತ. ಸ್ನೇಹಿತರೆ, ಆ ಥರ ಆಗಲ್ಲ ಸ್ನೇಹಿತರೆ. ಓಕೆನಾ? ಫಸ್ಟು ಈ ಬೇಸಿಕ್ಸ್ ಕಲೀರಿ. ಈ ಬೇಸಿಕ್ಸ್ನ ಪ್ರಾಕ್ಟೀಸ್ ಎಷ್ಟು ಮಾಡಬೇಕಂದ್ರೆ ಕಣ್ಣು ಮುಚ್ಕೊಂಡು ನೀವು ಹೇಳ್ಬೋದು ಯಾವ ಡ್ಯಾಶ್ಬೋರ್ಡ್ ಎಲ್ಲಿದೆ, ಏನಿದೆ, ಅದೆಲ್ಲ ಕಂಡುಹಿಡ್ಬೋದು ನೀವು. ಓಕೆನಾ? ಅಂದರೆ ನಿಮ್ಮ ಡಿಜಿಟಲ್ ಮಾರುಕಟ್ಟೆ ಸಾಮರ್ಥ್ಯವನ್ನು ಸುಧಾರಿಸಲು ಮತ್ತು ನಿಜವಾದ ಲಾಭವನ್ನು ಸಾಧಿಸಲು ಈ ಕೋರ್ಸ್ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ರೈಟ್? ಇದು ನನ್ನ ಕೋರ್ಸ್ ಒಂದು ವೇ ಮಾಡುತ್ತಷ್ಟೇ, ಮಾರ್ಗದರ್ಶನ ಕೊಡುತ್ತಷ್ಟೇ. ಓಕೆನಾ? ನಿಮ್ಮನ್ನು ರಾತ್ರಿ ಕೋಟ್ಯಾಧಿಪತಿ ಮಾಡೋದು, ಇಲ್ಲ ಲಕ್ಷಾಧಿಪತಿ ಮಾಡೋದು, ದಯವಿಟ್ಟು ಆ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಓಕೆನಾ? ದಯವಿಟ್ಟು ಫಸ್ಟು ಕಲೀರಿ. ಕಲ್ತಿದ್ದನ್ನ ನೀವು ಇಂಪ್ಲಿಮೆಂಟ್ ಮಾಡಿ. ಆ ವ್ಯಾಲ್ಯೂನ ನಾನು ಸ್ಟಾರ್ಟಿಂಗ್ ಹೇಳಿದಂಗೆ ನಾನು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ಇಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ವ್ಯಾಲ್ಯೂ ಯು ಹ್ಯಾವ್ ಆ್ಯಡೆಡ್ ಟು ದ ವರ್ಲ್ಡ್. ಈ ಜಗತ್ತಿಗೆ ನೀವು ಏನು ವ್ಯಾಲ್ಯೂ ಆ್ಯಡ್ ಮಾಡಿರ್ತೀರಾ, ಓಕೆನಾ? ಅಂದರೆ ಮಾರ್ಕೆಟಿಗೆ ಏನು ವ್ಯಾಲ್ಯೂ ಆ್ಯಡ್ ಮಾಡಿರ್ತೀರಾ, ಅದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆನಾ?
ಸೊ ಇಲ್ಲಿ ಆ, ತುಂಬ ಒಂದು 6 ವರ್ಷದ ಒಂದು ಎಫರ್ಟ್ ಹಾಕಿದ್ದೀನಿ ನಾನು. ಓಕೆನಾ? ಬಹಳ ಕಡಿಮೆ ರೇಟ್ ಇದು 4999. ಓಕೆನಾ? 65 ಲೆಸನ್ಸ್ ಇದೆ. ಓಕೆನಾ? ಬಹಳ ಕಡಿಮೆ ರೇಟಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆನಾ? ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗತ್ತಿದು. ಓಕೆನಾ? ಈ ಥರ ಗೂಗಲ್ ಆಡ್ಸ್ ಕೋರ್ಸ್ ಮಾಡಿದ್ದಕ್ಕೆ ನೀವು ಏನು ಗ್ರೇಟ್ ಏನಾಗಲ್ಲ. ಬಟ್ ಇಲ್ಲಿ ಕೆಲವೊಂದು ನಾನು ಕಾನ್ಸೆಪ್ಟ್ಸ್‌ಗಳು ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಒಬ್ಬ ಆಸ್ ಎ ಮಾರ್ಕೆಟರ್ ನೀವು ಹೇಗೆ ಥಿಂಕ್ ಮಾಡಬೇಕು. ಓಕೆನಾ? ಈ ಗೂಗಲ್ ಆಡ್ಸು, ಮೆಟಾ ಆಡ್ಸು ಕ್ಲಿಕ್ ಮಾಡೋದು ಎಲ್ಲ ಯಾರು ಬೇಕಾದ್ರೂ ಮಾಡ್ತಾರೆ. ಬಟ್ ಈ ಕೋರ್ಸ್ ತೊಗೊಂಡ್ಮೇಲೆ ನಿಮ್ಮ ಮೈಂಡ್‌ಸೆಟ್ಟೇ ಚೇಂಜ್ ಆಗುತ್ತೆ. ಓಕೆನಾ? ಮೈಂಡ್‌ಸೆಟ್ ಚೇಂಜ್ ಆದರೆ ನಿಮ್ಗೆ ಗೊತ್ತಾಗುತ್ತೆ ಆಸ್ ಎ ಮಾರ್ಕೆಟರ್ ಆಗಿ ನಾನು ಹೇಗೆ ಥಿಂಕ್ ಮಾಡಬೇಕು. ನೀವು ನಾಳೆ ದಿನ ನೀವು ಬಿಸ್ನೆಸ್ ಮಾಡಿದ್ರೆ, ನೀವು ಬರೀ ಗೂಗಲ್ ಆಡ್ಸ್ ಅಲ್ಲ, ಮೆಟಾ ಆಡ್ಸಲ್ಲಿ ನಾನು ಯಾವ ಥರ ಥಿಂಕ್ ಮಾಡ್ಬೋದು, ಅದು ಕೂಡ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಐ ಹೋಪ್ ನಿಮಗೆ ಈ ಕೋರ್ಸ್ ಯಾಕೆ ತೊಗೋಬೇಕನ್ನೋದು ನಾನು ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ. ಓಕೆನಾ? ದಯವಿಟ್ಟು ಈ ಕೋರ್ಸ್‌ನ ತೊಗೊಳ್ಳಿ. ಓಕೆನಾ? ಇಂಪ್ಲಿಮೆಂಟ್ ಮಾಡಿ. ಅಕಸ್ಮಾತ್ ನಿಮಗೆ ಒಳ್ಳೆ ರಿಸಲ್ಟ್ ಬಂದರೆ ದಯವಿಟ್ಟು ನಂಗೆ ತಿಳಿಸಿ, ಕೆಳಗಡೆ ರಿವ್ಯೂ ಕೊಡಿ. ಆ್ಯಂಡ್ ಇದಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಹಾಕಿರ್ತೀನಿ. ದಯವಿಟ್ಟು ಜಾಯಿನ್ ಆಗಿ. ಓಕೆನಾ? ನಿಮ್ಮ ಅನಿಸಿಕೆ ಆ್ಯಂಡ್ ಅಕಸ್ಮಾತ್ ನಿಮ್ಗೆ ಫೀಡ್‌ಬ್ಯಾಕ್ ಇದ್ದರೆ, ಓಕೆನಾ? ಪ್ಲೀಸ್ ನನಗೆ ರೀಚ್ ಔಟ್ ಆಗಿ. ನಾನು ಖಂಡಿತ ಅದರ ಫೀಡ್‌ಬ್ಯಾಕ್ ನಾನು ತಗೋತೀನಿ. ಹೇಗೆ ಅದನ್ನು ಇಂಪ್ರೂವ್ ಮಾಡ್ಬೋದು ಅನ್ನೋ ನೆಕ್ಸ್ಟ್ ಕೋರ್ಸಲ್ಲಿ ಅನ್ನೋದು ಕೂಡ ನಾನು ತಗೋತೀನಿ. ಓಕೆನಾ? ಆ್ಯಂಡ್ ಅಕಸ್ಮಾತ್ ನಿಮಗೆ ಫ್ರೆಂಡ್ಸ್ ಯಾರೋ ಇದ್ದರೆ ಇದನ್ನು ಶೇರ್ ಮಾಡಿ ದಯವಿಟ್ಟು. ಅವ್ರು ಕೂಡ ಹೆಲ್ಪ್ ಆಗುತ್ತೆ. ಅತಿ ಕಡಿಮೆ ರೇಟಲ್ಲಿ ಆಕ್ಚುಲಿ ಇಷ್ಟು ತೊಗೊಂಡಿದ್ದೀನಲ್ಲ, ಇದಕ್ಕೆ ನಾನು ಏನಕ್ಕೆ ಇಷ್ಟು ಹಾಕಿದ್ದೀನಿ ಅಂದರೆ ಸರ್ವರ್ ಕಾಸ್ಟು, ಕಂಟೆಂಟು ಮತ್ತೆ ಸಾಫ್ಟ್‌ವೇರ್. ಓಕೆನಾ? ಈಗ ಸಾಫ್ಟ್‌ವೇರ್ ನಾನು ರನ್ ಮಾಡ್ತಿರೋದು. ಓಕೆನಾ? ಇದಕ್ಕೆ ತುಂಬ ಕಾಸ್ಟ್ ಆಗುತ್ತೆ. ಓಕೆನಾ? ಸೊ ಅದಕ್ಕೆ ನಾನು ಪೇ ಮಾಡ್ಬೇಕು ಮಂತ್ಲಿ. ಅದು ಒಂದೇ ಕಾರಣಕ್ಕೆ ನಾನು ಇಷ್ಟೇ ಪ್ಲೇಸ್ ಮಾಡಿರೋದು. ನಾನು ಆಕ್ಚುಲಿ ₹10,000 ಹಾಕಿದ್ದೆ. ಬಟ್ ಸುಮಾರು ಜನ ನಂಗೆ ಫೋನ್ ಮಾಡಿ ಅವ್ರ ಫೈನಾನ್ಷಿಯಲ್ ಹೇಳಿದಾಗ ಕಷ್ಟ ಆಯಿತು. ಬಿಕಾಸ್ ನಾನು ಒಂದು ಟೈಮಲ್ಲಿ ಅವ್ರ ಸ್ಥಿತಿಲಿದ್ದೆ. ರೈಟ್. ಅದಕ್ಕೆ ನಾನು ಭಾಳ ಕಡಿಮೆ ಮಾಡಿ ಈ ಒಂದು ಪ್ರೈಸ್ ಇಟ್ಟಿದ್ದೀನಿ. ಭಾಳ ಕಡಿಮೆ ಮಾರ್ಕೆಟಲ್ಲಿ ನಿಮಗೆ ನೀವು ಏನು ದುಡ್ಡು ಕೊಡ್ತೀರಾ ಅದಕ್ಕಷ್ಟು ವ್ಯಾಲ್ಯೂನೂ ಕೊಡೋದಿಲ್ಲ ಅವರು. ಓಕೆನಾ? ನೀವು ಇಲ್ಲಿ ಇಷ್ಟು ನನಗೆ ನಿಮ್ಮ ಕಷ್ಟಪಟ್ಟಿರೋ ದುಡ್ಡು ನನಗೆ ಕೊಡ್ತಾ ಇದ್ದೀರಾ, ಇದಕ್ಕಿಂತ ಜಾಸ್ತಿ ವ್ಯಾಲ್ಯೂ ನಾನು ಕೊಡ್ತೀನಿ. ಓಕೆನಾ? ನೀವು ಖಂಡಿತ ಒಂದ್ಸತಿ ಕೋರ್ಸ್ ಮುಗಿದ್ಮೇಲೆ ನೀವೇ ಅಂತೀರಾ, ತೇಜಸ್ ನಾನು ತುಂಬ ವಿಷಯಗಳು ಕಲಿತೆ. ಆಸ್ ಅ ಮಾರ್ಕೆಟರ್ ಹೆಂಗೆ ಥಿಂಕ್ ಮಾಡಬೇಕು ಆಗ ನಂಗೆ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ನೀವೇ ನನಗೆ ವಾಪಸ್ ಬಂದು ಹೇಳ್ತೀರಿ. ನಾನು ಗ್ಯಾರಂಟಿ ಕೊಡ್ತೀನಿ. ರೈಟ್. ಐ ಹೋಪ್ ನಿಮಗೆ ನಾನು ಕನ್ವಿನ್ಸ್ ಮಾಡಿದ್ದೀನಿ ಅನ್ಕೋತೀನಿ. ಓಕೆನಾ? ಇದ್ರಲ್ಲಿ ಯಾವುದೇ ಗೋಲ್ಮಾಲ್ ಇಲ್ಲ. ಓಕೆನಾ? ಪ್ಯೂರ್ ನಾಲೆಡ್ಜ್‌ಗೋಸ್ಕರನೇ. ಓಕೆನಾ? ನಾನು ಇಲ್ಲಿ ಯಾವುದೇ ಥರ ಇದನ್ನೇ ನಂಬ್ಕೊಂಡು ನಾನು ದುಡ್ಡು ಮಾಡ್ಬೇಕಂತ ಏನಿಲ್ಲ. ನನ್ನ ಹಲವಾರು ಸ್ಟ್ರೀಮ್‌ಗಳಿದೆ. ಅಲ್ಲಿಂದ ನಾನು ಭಾಳಷ್ಟು ಹಣ ಮಾಡ್ಕೋತೀನಿ. ದೇವ್ರ ದಯೆಯಿಂದ ನಂದು ಇವತ್ತು ಚೆನ್ನಾಗಿದೆ. ರೈಟ್. ಏನಕ್ಕೆ ನಾನು ಇಷ್ಟು ಮಾಡಿದೆ ಅಂದರೆ, ಸುಮಾರು ಜನ ರೀಚ್ ಔಟ್ ಆಗಿ ಕೇಳ್ತಿದ್ರು ಮಾಡಿ ಅಂತ. ರೈಟ್. ಅದು ಒಂದೇ ಕಾರಣಕ್ಕೆ ನನಗೆ ಫುಲ್ ಟೈಮ್ ಲೈವ್ ಆಗಿ ಮಾಡೋಕ್ಕಾಗಲ್ಲ. ಬಟ್ ಇದನ್ನ ನಾನು ಮಾಡಿದ್ದೀನಿ. ಇದೆಲ್ಲ ಅಪ್ಡೇಟೆಡ್ ಇದೆ. ರೈಟ್. ಆ್ಯಂಡ್ ಇದು ಕೋರ್ಸ್ ವ್ಯಾಲಿಡಿಟಿ ಬಂದು 1 ವರ್ಷ ಇರುತ್ತೆ. ಬಿಕಾಸ್ ಯಾವುದೇ ಒಂದು ಕೋರ್ಸ್ ಆಗಲಿ ಲೈಫ್ ಟೈಮ್ ಕೊಟ್ಬಿಟ್ರೆ ಅಲ್ಲಿ ಏನೂ ಇರಲ್ಲ. ಯಾಕೆ? ಬಿಕಾಸ್ ಗೂಗಲ್ ಆಡ್ಸು ಚೇಂಜ್ ಆಗ್ತಾನೆ ಇರುತ್ತೆ. ರೈಟ್. ಸೊ ಈ 1 ವರ್ಷ ಇದೇ ಇರುತ್ತೆ ಕೋರ್ಸು. ಬಟ್ ನೆಕ್ಸ್ಟ್ ವರ್ಷಕ್ಕೆ ಚೇಂಜ್ ಆಗುತ್ತೆ. ರೈಟ್. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಈ ಕೋರ್ಸ್ ಯಾಕೆ ತೊಗೋಬೇಕಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಶೇರ್ ಮಾಡಿ. ಇದು ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗೂಗಲ್ ಆಡ್ಸ್ ಪ್ಲಸ್ ಚಾಟ್ ಜಿಪಿಟಿ ಇಂಟಿಗ್ರೇಟೆಡ್. ಓಕೆನಾ? ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡು ಹೇಗೆ ಇದೊಂದು ಯೂಸ್ ಮಾಡ್ಬೋದು ಅನ್ನೋದು, ಗೂಗಲ್ ಆಡ್ಸ್ ಕೋರ್ಸ್ ಮಾಡ್ಬೋದು ಅನ್ನೋದು ಹೇಳ್ಕೊಟ್ಟಿನಿ. ಐ ಹೋಪ್ ನಿಮಗೆ ಯು ಆರ್ ಕನ್ವಿನ್ಸ್ಡ್ ದ್ಯಾಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಬರುವಂಥ ದಿನದಲ್ಲಿ ಹಲವಾರು ಬೇರೆ ಕೋರ್ಸ್‌ಗಳು ಮಾಡ್ತೀನಿ. ನಿಮ್ಮ ಸಾಧನೆಗೆ ಭಾಷೆ ಯಾವತ್ತೂ ಅಡ್ಡಿ ಆಗಬಾರ್ದು. ಅದು ನನ್ನ ಕೆಲಸ. ನಾನು ಅದು ನಿಮಗೆ ಹೇಳ್ಕೊಡ್ತೀನಿ. ನನ್ನ ಒಂದು ಎಕ್ಸ್‌ಪೀರಿಯನ್ಸಲ್ಲಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೋರ್ ಕಾನ್ಸೆಪ್ಟ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.